ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ದಿನದ ವಿಶೇಷ ಹಾಗೂ ಬಯಕೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರೂಜಿ, ಖ್ಯಾತ ಜ್ಯೋತಿಷಿ ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ಮದ್ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಗುರುಜಿ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತೀಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನೇ ಹಿಮಂತ ಋತುವಿನ ಮಾರ್ಗಶಿರ ಮಾಸ, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಸಂಕ್ರಮಣ ಇರತಕ್ಕಂಥದ್ದು, ಧನುರ್ ಸಂಕ್ರಮಣ. ಇನ್ನು ಸ್ವಾತಿ ನಕ್ಷತ್ರ ಮಂಗಳವಾರ. ಏನಪ್ಪ ಇವತ್ತಿನ ವಿಶೇಷತೆ ಅಂದರೆ, ಬಹಳ ಮುಖ್ಯವಾಗಿ ಈ ಮಂಗಳವಾರ ಅಂತಕ್ಕಂಥದ್ದು ಅತ್ಯದ್ಭುತವಾದಂಥ ದಿನ. ಅದರಲ್ಲೂ ಕೂಡ ಧ್ರುವತಾರೆಯ ನಕ್ಷತ್ರ ಇರತಕ್ಕಂಥ ದಿನವಾದದ್ದರಿಂದ ಸ್ವಾತಿ ನಕ್ಷತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ನಕ್ಷತ್ರ, ಜೊತೆಗೆ ರಾಹುವಿನ ನಕ್ಷತ್ರ ಆದುದರಿಂದ ನಮ್ಮ ಎಲ್ಲ ಮಾನವನ ಮೇಲೆ ಅತೀತವಾದಂಥ ಪರಿಣಾಮ ಬೀರ್ತಕ್ಕಂಥ ಯಾವುದಾದ್ರೂ ಗ್ರಹಗಳಿದ್ದರೆ ಅದು ರಾಹುಕೇತುಗಳು ಮಾತ್ರ. ಹಾಗಾಗಿ ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ಈ ಸುದಿನದಲ್ಲಿ ಲಕ್ಷ್ಮೀನಾರಸಿಂಹನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದರಿಂದ ಅನೇಕವಾದಂತಹ ನಮಗೆ ಬಂದಿರಬಹುದಾಗಿರತಕ್ಕಂಥ ಕಷ್ಟಾದಿಗಳಿಂದ ಖಂಡಿತ ಮುಕ್ತಿಯನ್ನು ಕಾಣಬಹುದು. ಹಾಗೆ ಇವತ್ತು ಗಣಪತಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ತಾಯಿ ದುರ್ಗೆಯ ಪ್ರಾರ್ಥನೆ, ಜೊತೆಗೆ ಲಕ್ಷ್ಮೀನಾರಸಿಂಹನ ಪ್ರಾರ್ಥನೆ ಈ ಸ್ವಾತಿ ನಕ್ಷತ್ರ ಇರೋದರಿಂದ ಆ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರದಲ್ಲೂ ಕೂಡ, ಅದು ವೈವಾಹಿಕ ಜೀವನದಲ್ಲಿರಬಹುದು ಅಥವಾ ಮಕ್ಕಳ ವಿದ್ಯಾ ವಿನಯತೆಯಲ್ಲಿ ಏನಾದರೂ ತೊಂದರೆಗಳಿದ್ದಾಗಲೂ ಕೂಡ ವಿಶೇಷವಾಗಿ ಈ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡೋದರಿಂದ, ಪಿತೃಕರ್ಮಾದಿಗಳಲ್ಲಿ ಏನಾದರೂ ತೊಂದರೆಗಳಿದ್ದು ಈ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡೋದರಿಂದ, ಶಾರೀರಿಕ ಅಂದರೆ ಈ ರೋಗ ರುಜಿನಗಳು ನಮ್ಮನ್ನು ಅನೂಕ್ಷಣ ಬಾಧಿಸ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಶಾರೀರದ ಮೇಲೆ ಅಂದರೆ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಇವತ್ತಿನ ದಿವಸ ಈ ಸ್ಕಿನ್ ಡಿಸೀಸ್ ಅಂತ ಏನು ನಾವು ಕರಿತೀವೋ ಈ ಎಲ್ಲ ಸ್ಕಿನ್ ಡಿಸೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳನ್ನು ಕೂಡ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ನೀವು ಸ್ವಾಮಿಯನ್ನು ಅಲ್ಲಿರ್ತಕ್ಕಂಥ ಅರ್ಚಕರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆ ಒಂದು ಸ್ವಾಮಿಯ ಮೇಲೆ ನೀರನ್ನು ಅಂದರೆ ಶುದ್ಧೋದಕವನ್ನು ಮಾಡಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಬಂದು ನೀವು ಆ ನೀರನ್ನು 9 ದಿನಗಳ ಕಾಲ ಸ್ವಲ್ಪ ಪಚ್ಚಕರ್ಪೂರವನ್ನು ಮಿಶ್ರಣವನ್ನು ಮಾಡಿ ನೀವು ಸ್ನಾನ ಮಾಡಿದ್ದೆ ಆದರೆ ಖಂಡಿತ ಅದೆಷ್ಟೋ ವ್ಯಾಧಿಗಳು ಈ ಒಂದು ನೀರಿನ ಪ್ರಭಾವದಿಂದ ಮುಕ್ತಿ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಓಕೆ ಗುರೂಜಿ, ಬಯಕೆ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ. ಕೆಲವೊಬ್ಬರು ಮದುವೆ ಮಾಡಬೇಕು ಅನ್ನೋ ಬಯಕೆ ಹೊಂದಿದ್ರೆ, ಇನ್ನು ಕೆಲವೊಬ್ಬರು ಮನೆ ಕಟ್ಟಬೇಕು ಅನ್ನೋ ಬಯಕೆ ಹೊಂದಿರ್ತಾರೆ. ಇನ್ನು ಬಯಕೆಯನ್ನು ಈಡೇರಿಸ್ಕೊಳ್ಳಲು ನಾವು ಏನು ಮಾಡಬೇಕು? ಮನುಷ್ಯನಿಗೆ ಪ್ರತ್ಯಕ್ಷವಾದದ್ದು ಮತ್ತು ಅಪ್ರತ್ಯಕ್ಷವಾದದ್ದು ಅಂತ 2 ಯೋಗಗಳಿರುತ್ತೆ. ಜಾತಕದಲ್ಲಿ ಕೂಡ ನಾವು ನೋಡಿದಾಗ, ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗಲೂ ಕೂಡ ಇವರಿಗೆ ವಿವಾಹ ಯೋಗ ಎಷ್ಟು ಬೇಗ ಇದೆ, ಮನೆ ಕಟ್ಟುವ ಯೋಗ ಇದೆಯಾ, ಒಳ್ಳೆ ಜಾಬ್ ಸಿಗುವಂತ ಯೋಗ ಇದೆಯಾ, ಅಥವಾ ರಾಜಕೀಯಕ್ಕೆ ಹೋಗ್ಬೇಕಂತಕ್ಕಂಥ ಯೋಗ ಇದೆಯಾ, ಡಾಕ್ಟರ್ ಆಗ್ಬೇಕಂತಕ್ಕಂಥ ಯೋಗ ಇದೆಯಾ, ಎಲ್ಲ ಕಾಲಮಾನದವರೆಗೂ ಕೂಡ ನಾವು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯ ತನಕ ಕೂಡ ಒಂದೊಂದು ಆ ಬಯಕೆಗಳಿರುತ್ತೆ. ವಿಶೇಷವಾಗಿ ಏನಪ್ಪಾ ಅಂದ್ರೆ ಈಗ ವಯಸ್ಸಾದವ್ರಿಗೆ ಅಪ್ಪ ನನ್ನ ಮೊಮ್ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅಂತಕ್ಕಂಥ ಮನಸ್ಥಿತಿ ಇರುತ್ತೆ. ಹಾಗೆ ಹೊಸದಾಗಿ ಮದುವೆ ಮಾಡ್ಕೊಂಡಂತವರು ವಿಶೇಷವಾಗಿ ಅಪ್ಪ ನಮ್ಗೆ ಒಳ್ಳೆ ಸತ್ಸಂತಾನ ಆಗ್ಲಿ, ಹೀಗೆ ಮನುಷ್ಯನಿಗೆ ಅನೂಕ್ಷಣವೂ ಕೂಡ ಉಸಿರಿನ ಹಾಗೆ ಬಯಕೆಗಳು ಅವನ ಮುಂದೆ ಪ್ರತ್ಯಕ್ಷ ಆಗ್ತಾ ಇರುತ್ತೆ. ಆದ್ರೆ ಅಪ್ರತ್ಯಕ್ಷವಾದದ್ದನ್ನು ಕೂಡ ನಾವು ಪ್ರತ್ಯಕ್ಷ ಮಾಡಿಕೊಳ್ಳಬೇಕಾದ್ರೆ ನಮಗೊಂದು ವಿಶೇಷತೆ ಇರಬೇಕಂತೆ. ಆ ವಿಶೇಷತೆ ಏನಪ್ಪ ಅಂದ್ರೆ ಅದೇ ದೈವ ಬಲ ಅಂತಕ್ಕಂಥದ್ದು. ದೇವರನ್ನ ಮೊರೆ ಇಡೋದ್ರಿಂದ ನಮ್ಮ ಎಲ್ಲ ಸಂಚಿತ ಕರ್ಮಗಳನ್ನು ಕೂಡ ವಿಮುಕ್ತಿ ಮಾಡಿಕೊಳ್ಳಬಹುದಾದಂತಹ ಒಂದು ಸುಲಭ ಮಾರ್ಗ ಕಲಿಯುಗದಲ್ಲಿ. ಅದರಲ್ಲೂ ಕೂಡ ನೀವು ನಾಮಮಾತ್ರದಿಂದ ಅದೆಷ್ಟೋ ಫಲಗಳನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಇನ್ನೇನು ಮಾಡಬೇಕಾಗಿದ್ದಿಲ್ಲ. ಇಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ
ಕೇವಲ ಭಕ್ತಿ ಪ್ರಧಾನವಾದಂತಹ ತನ್ಮಯತೆಯಿಂದ ನೀವು ದೇವರನ್ನ ಅನುಕ್ಷಣವೂ ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಅದೆಷ್ಟೋ ದುರ್ಘಟನೆಗಳಿಂದಲೂ ಕೂಡ ಮುಕ್ತಿಯನ್ನು ಕಾಣಬಹುದು. ಜೊತೆಗೆ ನಮಗೆ ಬೇಕಾಗಿರತಕ್ಕಂಥದ್ದು, ಈಗ ನಾವು ಸಣ್ಣದಾಗಿ ಎಲ್ಲೋ ಒಂದು ವ್ಯಾಪಾರವನ್ನು ಮಾಡಲಿಕ್ಕೆ ಹೋದಾಗಲೂ ಕೂಡ ನಮಗೊಂದು ಬಯಕೆ ಆಗುತ್ತೆ. ಅದನ್ನು ಕಂಡಾಗ ಇದನ್ನು ಸ್ವೀಕರಿಸಬೇಕಂತಕ್ಕಂಥ ಬಯಕೆ, ಇದನ್ನು ಕಂಡಾಗ ಮತ್ತೊಂದನ್ನು ಸ್ವೀಕರಿಸಬೇಕಂತಕ್ಕಂಥ ಬಯಕೆ. ಹಾಗೆ ಈ ಮನುಷ್ಯನ ಮೇಲೆ ಅನುಕ್ಷಣವೂ ಕೂಡ ಯಾವುದೋ ಒಂದು ಬಯಕೆ ಅವನನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಕೆಲವರು ಫಾರಿನ್ಗೆ ಹೋಗಬೇಕು ಅಂತ ಬಯಕೆ ಇರುತ್ತೆ. ಹೀಗೆ ಹಲವಾರು ಬಯಕೆಗಳಿರುತ್ತೆ. ಈ ಬಯಕೆಗಳನ್ನು ನಾವು ಹೇಗೆ ಫುಲ್ಫಿಲ್ ಮಾಡ್ಕೊಳ್ಬಹುದು, ಅದನ್ನು ನಾವು ಪೂರಕವಾಗಿ ಅದನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದು ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಓಕೆ ಗುರೂಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಚಿತ್ರದುರ್ಗದಿಂದ ಮೇಡಮ್. ಹೌದಾ ಸರ್, 1 ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? 9. ಹೌದಾ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಮಸ್ತೆ ಗುರೂಜಿ, ಚೆನ್ನಾಗಿದ್ದೀರಿ ಗುರೂಜಿ, ನೀವು? ತಾಯಿ ಒಳ್ಳೇದು ಮಾಡಲಿ. ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ? ಏನಿಲ್ಲ ಸ್ವಾಮಿ, ಒಂದು ಸ್ವಲ್ಪ ಯಾಕ ನಾವು ಏನ್ ಮಾಡಕ್ ಹೋದ್ರು ಒಂದು ಸ್ವಲ್ಪ ಕೈ ಕಟ್ಟಾಗುತ್ತೆ. ಅಂದ್ರೆ ಸ್ವಲ್ಪ ನಿಮಗೆ ಆ ಥರದ ನಿರ್ಧಾರಗಳು ಅಂತ ತೋರಿಸ್ತಾ ಇದೆ ಇಲ್ಲಿ. ಸ್ವಲ್ಪ ಬೇಗ ಡಿಸಿಷನ್ಸ್ ತಗೊಳ್ತೀರಾ, ಅದರಿಂದ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ತೋರಿಸ್ತಾ ಇದೆ ಇಲ್ಲಿ. ಸ್ವಲ್ಪ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿರ್ಧರಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ, ಒಂದಿಬ್ಬರನ್ನ ನೀವು ಅವಲೋಕಿಸಿ ಅವರ ಸಲಹೆಯನ್ನು ತಗೊಂಡು ನೀವು ಮುಂದುವರೆದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಲಗ್ನಕ್ಕೆ ಶುಕ್ರ ಮತ್ತು ಬುಧರ ಸಂಯೋಜನೆ ಇದೆ. ಇವತ್ತಿಂದ ಅದರಲ್ಲೂ ಕೂಡ ರವಿ ನಿಮಗೆ ದ್ವಿತೀಯ ಭಾವಕ್ಕೆ ಬಂದಿದ್ದಾನೆ. ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇದ್ದಾಗ ನಿಂತೋಗಿದ್ದಂಥ ಕೆಲಸ ಕಾರ್ಯಗಳು ಪುನಃ ಪ್ರಾರಂಭ ಆಗುತ್ತೆ. ನೀವು ಒಂದು ಕೆಲಸ ಮಾಡಿ, ಇವತ್ತು ಮಂಗಳವಾರ ಆದುದರಿಂದ ಯಾವುದಾದ್ರೂ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ಅಥವಾ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕೂಡ, ಮನಸ್ಸಿನಲ್ಲಿ ಏನೆಲ್ಲ ದುಃಖ ದುಮ್ಮಾನಾದಿಗಳಿದ್ದಾವೆ ಇದೆಲ್ಲವನ್ನು ಕೂಡ ಒಂದೊಮ್ಮೆ ಭಗವಂತನ ಮುಂದೆ ನಿಂತು ಎಲ್ಲವನ್ನು ಕೂಡ ಅರ್ಪಿಸಿ 21 ಪ್ರದಕ್ಷಿಣೆ ಹಾಕ್ಕೊಂಡು ವಾಪಸ್ ಬನ್ನಿ. ಖಂಡಿತ ದೇವರ ಹತ್ರ ಮೊರೆ ಇಡಿ, ಅಪ್ಪ ನನ್ನ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನೆರವೇರಿದ್ದೆ ಆದರೆ 21 ದಿವಸದ ಒಳಗಡೆ ನನ್ನ ಕೆಲಸಗಳು ನೆರವೇರಿದ್ದೆ ಆದರೆ ನಿನಗೆ ಒಡಮಾಲೆಯನ್ನು ಮಾಡಿಸ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ನಿಮ್ಮ ಸಮಸ್ಯೆಗೆ ಅವರನ್ನು ನೇರವಾಗಿ ಭೇಟಿ ಮಾಡಿ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ನಾವಾಗಲೇ ಬಯಕೆ ಬಗ್ಗೆ ಮಾತನಾಡ್ತಿದ್ವಿ, ಅಂದರೆ ಪ್ರತ್ಯಕ್ಷ ಅಪ್ರತ್ಯಕ್ಷ ಬಗ್ಗೆ ಮಾತನಾಡ್ತಿದ್ವಿ. ದೈವಿಕ ಗುಣವನ್ನು ಅಳವಡಿಸ್ಕೊಂಡ್ರೆ ಬಯಕೆ ಈಡೇರುತ್ತಾ? ಖಂಡಿತ. ಯಾಕೆಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತೂ ದೈವತ ಅಂತ ಹೇಳುತ್ತೆ ಶಾಸ್ತ್ರ. ದೈವಕ್ಕೆ ಈ ಎಲ್ಲ ಜಗತ್ತೆಲ್ಲ ಕೂಡ ಭಗವಂತನ ಅಧೀನದಲ್ಲಿದ್ದಾಗಲೂ ಕೂಡ ಭಗವಂತ ಕೂಡ ಒಬ್ಬರ ಅಧೀನದಲ್ಲಿರ್ತಾನಂತೆ. ಯಾರ ಅಧೀನ ಅದು ಅಂದ್ರೆ ಮಂತ್ರಾಧೀನಂತೂ ದೈವತ ಅಂತೇಳಿ. ಹಾಗಾಗಿ ಆ ಮಂತ್ರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಮನನಂ ತ್ರಾಯತೆ ಇತಿ ಮಂತ್ರ. ಹೇಗೆ ನಾವು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಹೇಗೆ ಅವನು ಎಲ್ಲ ಕೂಡ ಆ ವಿದ್ಯಾಭ್ಯಾಸದಲ್ಲಿ ಅವನು ಮುಂದುವರಿತಾನೆ, ಹೇಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆಮೇಲೆ ಡಿಗ್ರಿ ಆದಮೇಲೆ ಅವನ್ನ ಯಾರು ಕೂಡ ಕೇಳಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಸಾಧನೆಯನ್ನ ಸಾಧಿಸುವವರೆಗೆ ನಾವು ಅನುಕ್ಷಣವೂ ಕೂಡ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕಾಗುತ್ತೆ. ಯಾವ ಕೆಲಸಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಮುಂದಿನ ನಾವು ಸಂಚಿಕೆಗಳಲ್ಲಿ ತಿಳಿಸ್ಕೊಳ್ಳೋಣ. ಹಾಗಾಗಿ ಇವತ್ತು ಒಂದು ಸಣ್ಣ ವಿಧಾನದಲ್ಲಿ ನಾವು ಗಣಪತಿ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಗಣಪತಿ ಏನ್ ಮಾಡ್ತಾನೆ ಅಂತ. ಆದ್ರೆ ಗಣಪತಿಯನ್ನ ಲಕ್ಷ್ಮೀ ಗಣಪತಿ ಅಂತ ನಾವು ಕರಿತೀವಿ. ಈ ಲಕ್ಷ್ಮೀ ಗಣಪತಿಯ ಆರಾಧನೆಯಿಂದ ಬಹಳ ಮುಖ್ಯವಾಗಿ ಒಂದು ವಿಚಾರಕ್ಕೆ ಇವತ್ತು ಧನ ಮೂಲಂ ಇದಂ ಜಗತ್ತಂತ. ಈ ಜಗತ್ತೆಲ್ಲ ಕೂಡ ಧನದ ಮೂಲದಲ್ಲಿ ಇರೋದ್ರಿಂದ ಧನವನ್ನ ವೃದ್ಧಿಸುವ ಸಲುವಾಗಿ
ಬಹಳ ಮುಖ್ಯವಾಗಿ ಏನಂದ್ರೆ ಹಣಕಾಸಿನ ವಿಚಾರದಲ್ಲಿ ಅಡಚಣೆಗಳಾದಾಗ ಮನುಷ್ಯನಿಗೆ ಮಾನಸಿಕ ವ್ಯಾಧಿಗಳು ಬಂದ್ಬಿಡ್ತವೆ. ಅದರಿಂದ ರೋಗ ರುಜಿನಗಳು ಹೆಚ್ಚುತ್ತೆ, ಮನೆಯ ವಾತಾವರಣ ಕೆಡುತ್ತೆ. ಹೀಗೆ ನಾವು ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸಮಸ್ಯೆಗಳನ್ನ ಹಣದಿಂದ ನಾವು ಎದುರಿಸ್ತಾ ಇರ್ತೀವಿ. ಹಾಗಾಗಿ ಅಂತಹ ಹಣದ ಸಮಸ್ಯೆಯನ್ನ ನಿವೃತ್ತಿ ಮಾಡುವ ಸಲುವಾಗಿ ಬಯಕೆ ಅಂದ್ರೆ ಮೂಲ ಬಯಕೆ ಅದು. ಏನನ್ನು ನಾವು ಪಡ್ಕೊಳ್ಬೇಕಾದ್ರೂ ಮೊದಲು ನಮಗೆ ಹಣ ಬೇಕು. ಹಣ ಇದ್ದಾಗ ಮಾತ್ರ ನಾವು ಅದನ್ನು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹಣವನ್ನ ಅಡಚಣೆ ಆಗ್ತಾ ಇರತಕ್ಕಂಥ ಆ ವಿಘ್ನಗಳು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಗಣಪತಿಯನ್ನು ಹೇಗೆ ಆರಾಧನೆ ಮಾಡಬೇಕು, ಬೈಕೆಯನ್ನ ಅಂದ್ರೆ ಇಷ್ಟಾರ್ಥವನ್ನು ಹೇಗೆ ಸಿದ್ಧಿಸಿಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಗಣಪತಿ ಆರಾಧನೆಯಿಂದ ಖಂಡಿತ ಸಿದ್ಧಿ ಆಗುತ್ತೆ. ಇದು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಅಪ್ರತ್ಯಕ್ಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅದು ಹೇಗೆ ಕಾಣುತ್ತೆ, ಹೇಗೆ ಮಾಡುತ್ತೆ ಅಂದ್ರೆ ಅದನ್ನ ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವೀಗ ತಿಳ್ಕೊಳ್ಳೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ವಿಜಯನಗರ ಡಿಸ್ಟ್ರಿಕ್ಟ್ ಕೂಡ್ಲಿಗಿ ತಾಲೂಕು. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಬಹುದಾ? ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು. ಓಕೆ, 1 ರಿಂದ 30 ಒಂದು ಅಂಕಿನ ಹೇಳ್ಬೋದಾ, ಸಂಖ್ಯೆನ ಹೇಳ್ಬೋದಾ? 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ, ಹೇಗಿದ್ದೀರಾ? ಗುರುಜಿ ಬಹಳ ತೊಂದರೆ ಇದೆ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ 2.5 ತಿಂಗಳ ನಂತರದಲ್ಲಿ ನಿಮಗೆ ಅತ್ಯಂತ ಶುಭಪ್ರದವಾದಂತಹ ಫಲ ಸಿಗುತ್ತೆ. ಏನೋ ಅಪೇಕ್ಷೆ ಇಟ್ಕೊಂಡಿದ್ದೀರಾ, ಆ ಫಲ ಖಂಡಿತ ನಿಮಗೆ ಫೆಬ್ರವರಿ ಅಷ್ಟೊತ್ತಿಗೆ ನಿಮಗೆ ಪೂರ್ಣ ಆಗ್ತಕ್ಕಂಥ ಎಲ್ಲ ಸಂದರ್ಭ ಇದೆ. ಏನನ್ನು ಕೇಳಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ಗುರುಜಿ ಈಗ ನಮ್ದು ಯಾವುದೋ ಕೆಲಸ ಆಗದಿದೆ, ಅದು ಆಗ್ತದೆ ಇಲ್ಲ ಈ ತಿಂಗಳಲ್ಲಿ ಅಂತ. ನಿಮಗೆ ಫೆಬ್ರವರಿ ತನಕ ಟೈಮ್ ತಗೊಳುತ್ತೆ ಸರ್ ಅದನ್ನು. ಇನ್ನೊಂದು 1.5 ತಿಂಗಳು ಆ ನಂತರದಲ್ಲಿ ನೀವು ಪ್ರಯತ್ನಿಸಿ, ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಸೌಭಾಗ್ಯ ಅಂತ ರೆಡಿ ಇದ್ದಾರೆ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ತುಮಕೂರಿಂದ ಮೇಡಮ್. ಹೌದಾ, 1 ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? 9 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮೀಜಿ. ಅಮ್ಮ, ಏನ್ ಪ್ರಶ್ನೆ ನಿಮ್ದು? ಪ್ರಶ್ನೆ 2 ಪ್ರಶ್ನೆ ಸ್ವಾಮೀಜಿ. ಒಂದು ಮನೆದು, ಒಂದು ಮಗಳ ಮದುವೆದು. ಮಗಳ ಮದುವೆ ಸಂಬಂಧಿತವಾದಂತಹ ಪ್ರಶ್ನೆಯಲ್ಲಿ ಸ್ವಲ್ಪ ಆಕೆಯ ಜಾತಕದಲ್ಲಿ ಮದುವೆಗೆ ವಿಳಂಬ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದಯಮಾಡಿ ನೀವು ಗುರುಗಳನ್ನು, ಮೇಧಾ ದಕ್ಷಿಣಾಮೂರ್ತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಗುರುವಾರ ಆಂಜನೇಯ ಅಥವಾ ಗುರುಗಳ ಸನ್ನಿಧಾನಕ್ಕೆ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಬನ್ನಿ. ಅಥವಾ ನೀವೇ ಹೋಗಿ ಈ ಕಡಲೆಕಾಳು ಆಹಾರವನ್ನು ಮೇಧಾ ದಕ್ಷಿಣಾಮೂರ್ತಿಗೆ, ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮಾರ್ಚ್ 26ರ ನಂತರದಲ್ಲಿ ಅವ್ರಿಗೊಂದು ಒಳ್ಳೆಯ ಯೋಗ ಇದೆ. ಜೂನ್ ಅಷ್ಟೊತ್ತಿಗೆ ಖಂಡಿತ ಶುಭವಾಗುತ್ತಮ್ಮ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಭಗವಂತನ ಪ್ರಾರ್ಥನೆ ಹೇಗಿರಬೇಕು ಅಂತ ಮಾತನಾಡ್ತಾ ಇದ್ರಿ. ಈಗ ಲಕ್ಷ್ಮೀ ಗಣಪತಿಯ ಪ್ರಾರ್ಥನೆ ಹೇಗಿರಬೇಕು? ಇಲ್ಲಿ ಧನಕ್ಕೆ ಕುಬೇರ ನಮಗೆ ಮೂಲ ಅಧಿದೇವತೆ ಅಂತೀವಿ. ಕುಬೇರನನ್ನು ಹೊರತುಪಡಿಸಿ ಮಹಾಲಕ್ಷ್ಮಿ ಅಂತೀವಿ. ಸಹಜವಾಗಿ ನಾವು ಎಲ್ಲ ಆ ಒಂದು ಸಾಂದರ್ಭಿಕವಾಗಿ ಗಣಪತಿಯನ್ನ ಹೆಚ್ಚು ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿಯನ್ನ ಕೇವಲ ನಾವು ಒಂದು ಸಂದರ್ಭದಲ್ಲಿ, ಅಂದ್ರೆ ಶುಕ್ರವಾರ ಅಥವಾ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಎಲ್ಲ ಮನೆಯವರೆಲ್ಲ ಸೇರಿ ಸಡಗರದಿಂದ ಹಬ್ಬವನ್ನು ಮಾಡ್ತೀವಿ. ಆದ್ರೆ ಈ ಹಬ್ಬಕ್ಕಿಂತ ಮುಂಚಿತವಾಗಿ ಕುಬೇರನನ್ನ ಪ್ರಾರ್ಥನೆ ಮಾಡೋದ್ರಿಂದ, ಕುಬೇರನನ್ನ ನೋಡಿದ್ರೆ ಒಂದು ನಾವು ಈಗ ಐಡಲ್ ಅನ್ನು ನೋಡಿದಾಗ ಹೇಳುತ್ತೆ, ದಪ್ಪ ಇಟ್ಕೊಂಡು ಮುಂದೆ ಕೂತ್ಕೊಂಡಿರ್ತಾರೆ. ಗಣಪತಿ ಹೇಗಿರ್ತಾರೆ? ಗಣಪತಿ ಹೊಟ್ಟೆಯಲ್ಲೂ ಕೂಡ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಕುಬೇರನು ಕೂಡ ಗಣಪತಿಯ ಹೊಟ್ಟೆಯಲ್ಲಿ ಅಡಗಿರೋದ್ರಿಂದ ಗಣಪತಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಶೇಷನಾಗ ಅಂತ ಏನ್ ಹೇಳ್ತೀವಿ, ಅವನು ಅದನ್ನ ಬಂಧನವಾಗಿ ಮಾಡಿಕೊಂಡು ತನ್ನ ಹೊಟ್ಟೆಯಲ್ಲಿ ಅಖಂಡವಾದಂತಹ ಬ್ರಹ್ಮಾಂಡವನ್ನು ಅಡಗಿಸಿಟ್ಕೊಂಡಿರೋದ್ರಿಂದ ಗಣಪತಿಯ ಲಕ್ಷ್ಮಿಯ ಪ್ರಾರ್ಥನೆಯಿಂದ ಖಂಡಿತ ಸಿದ್ಧಿ ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಮಂಗಳವಾರ ನೀವು ಯಾವುದಾದ್ರೂ ಒಂದು ಮಂಗಳವಾರದ ದಿವಸ ಆ ಗಣಪತಿಯ ಸನ್ನಿಧಾನಕ್ಕೆ ಹಿಂದಿನ ದಿವಸ, ಅಂದ್ರೆ ಮಂಗಳವಾರ ದಿವಸ ಹೋಗಿ
ಅನನ್ಯವಾಗಿ ಎಲ್ಲ ಬರ್ಕೊಳ್ಳಿ. ನಿಮ್ಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಹಣಕಾಸಿನ ವಿಚಾರ ಇರಬಹುದು, ಅಥವಾ ವೈವಾಹಿಕ ವಿಚಾರ ಇರಬಹುದು, ಮದುವೆ ವಿಳಂಬ ಇರಬಹುದು, ಕೆಲಸ ಕಾರ್ಯಗಳಿರ್ಬೋದು, ವಿದೇಶ ಯಾತ್ರಾ ಇರ್ಬೋದು, ಹೀಗೆ ಎಲ್ಲವನ್ನು ಒಂದು ಪೇಪರಲ್ಲಿ ಯಾವ್ಯಾವ ಮನಸ್ಸಿನ ಆಲೋಚನೆಗಳು ನಿಮ್ಗೆ ಏನೇನು ಆಗಬೇಕಾಗಿದೆ ಅಂತಕ್ಕಂಥದ್ದನ್ನು ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಮಂಗಳವಾರ ಶುಭ್ರವಾಗಿ ಸ್ನಾನ ಮಾಡಿ ಗಣಪತಿಯ ಮುಂದೆ ಕೂತ್ಕೊಂಡು ಎಲ್ಲವನ್ನು ಕೂಡ ವರದಿ ಒಪ್ಪಿಸಿ. ಗಣಪತಿಗೆ ವರದಿ ಒಪ್ಪಿಸಿ ಇದಕ್ಕಿಂತ ಮುಂಚೆ ನೀವು ಪೂರ್ಣವಾಗಿ ಸಿದ್ಧತೆ ಮಾಡ್ಕೊಳ್ಬೇಕಾದದ್ದು ಏನಪ್ಪಾ ಅಂದ್ರೆ 1 ಮೀಟರ್ ಕರಿ ಬಟ್ಟೆ, ಅರ್ಧ ಕೆಜಿ ಕಪ್ಪೆಳ್ಳು, 2 ಲೀಟರ್ ಶುದ್ಧವಾಗಿರತಕ್ಕಂಥ ಆ ಎಳ್ಳೆಣ್ಣೆ, ಮತ್ತೆ ವಿಶೇಷವಾಗಿ ಆ ಎಳ್ಳಿನ ದೀಪವನ್ನ 24 ದಿನಗಳ ಕಾಲ ಬುಧವಾರದ ದಿವಸ ಪ್ರಾರಂಭವನ್ನ ಮಾಡಿ ಈ ಒಂದು ದೀಪವನ್ನು ಹಚ್ಚುವ ಪ್ರಾರಂಭ ಎಲ್ಲಿ ಹಚ್ಚಬೇಕು ಅಂದ್ರೆ ಗಣಪತಿಯ ಸನ್ನಿಧಾನದಲ್ಲಿ ಪ್ರಾತಃ ಕಾಲದಲ್ಲಿ ಬುಧವಾರ ಬೆಳಗ್ಗೆ 6ರಿಂದ 7 ಬುಧಹೋರ ಇರುತ್ತೆ. ಈ ಬುಧಹೋರದಲ್ಲಿ ನೀವು ಆ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ 24 ದಿನಗಳ ಕಾಲ ಪೂರ್ಣವಾಗಿ ಈ ನಾನು ತಿಳಿಸಿದ ಹಾಗೆ ಒಂದು ಬಟ್ಟೆಯಲ್ಲಿ ಸಣ್ಣದಾಗಿ ನಾವೀಗ ಶನಿವಾರದ ದಿವಸ ಹಚ್ಚುವ ದೀಪ ಹೇಗೆ ನಾವು ಹಚ್ಚುತ್ತೀವಿ ಅದೇ ಪ್ರಕಾರವಾಗಿ ಒಂದು ತಟ್ಟೆ ಇಟ್ಕೊಳ್ಳಿ. ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಅಥವಾ ನೈಋತ್ಯ ಮೂಲೆಯಲ್ಲಿ ಒಂದು ಕಬ್ಬಿಣದ ಬಾಂಡ್ಲಿಯನ್ನು ಇಟ್ಟು, ಹಣಕಾಸಿನ ವಿಚಾರ ಇದ್ದರೆ ನೈಋತ್ಯ ಮೂಲೆಯಲ್ಲಿಡಿ, ಬೇರೆ ಯಾವುದೇ ವಿಚಾರ ಇದ್ದರೆ ಈಶಾನ್ಯ ಮೂಲೆಯಲ್ಲಿ ಒಂದು ಕಬ್ಬಿಣದ ಬಾಂಡ್ಲಿಯನ್ನು ಇಟ್ಟು ಅದರಲ್ಲಿ ಎಣ್ಣೆ ಸುರಿದು ಈ ಬತ್ತಿಯನ್ನು ಮಾಡಿ, ಅಂದರೆ ಗುಂಡು ಗುಂಡಾಗಿ ಬತ್ತಿಯನ್ನು ಮಾಡಿ ಅದರಲ್ಲಿ ನೆನೆಸಿಡಿ. ಸಹಜವಾಗಿ 504 ದೀಪಗಳನ್ನು ಮಾಡ್ಕೊಳ್ಬೇಕು. 24 ದಿವಸಕ್ಕೆ 21 ದೀಪ ಹಚ್ಚುವ ಹಾಗೆ ಮಾಡಿದ್ರೆ 504 ದೀಪ ಆಗುತ್ತೆ. ಈ 504 ದೀಪಗಳನ್ನು ಪ್ರತಿದಿನವೂ ಕೂಡ 24 ದಿನಗಳ ಕಾಲ 21 ಪ್ರದಕ್ಷಿಣೆ 21 ದೀಪವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆರತಿಯನ್ನು ಮಾಡಬೇಕು. ಗಣಪತಿಗೆ ಆರತಿಯನ್ನು ಮಾಡಿ ವರವರದ ಮೂರ್ತಯೇ ನಮಃ ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಅಲ್ಲೇ ಕೂತ್ಕೊಂಡು 24 ದಿನಗಳು ಕೂಡ 21 ಪ್ರದಕ್ಷಿಣೆ ಜೊತೆಗೆ ಓಂ ಗಂ ಗಣಪತಯೇ ನಮಃ ಅಥವಾ ಓಂ ವರವರದ ಮೂರ್ತಯೇ ನಮಃ ಅಂತೇಳಿ ಮಂತ್ರದಿಂದ ಸ್ವಾಮಿಯನ್ನ ಪ್ರಾರ್ಥಿಸಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಇಟ್ಟಾಗ ಖಂಡಿತ ಇದು ಸಿದ್ಧಿ ಆಗ್ತಕ್ಕಂಥ ಅತ್ಯಂತ ಪವಿತ್ರ ಮತ್ತು ಶುಭಪ್ರದವಾಗಿರ್ತಕ್ಕಂಥ ಈ ಒಂದು ಮಾರ್ಗ ನೀವು ಮಾಡಿ ನೋಡಿ, ಖಂಡಿತ ಶುಭವಾಗುತ್ತೆ. ಓಕೆ ಗುರೂಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಂಜುಂಡಪ್ಪ ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಕೊರಟಗೆರೆ. ಹೌದಾ? 1ರಿಂದ 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? ಆಯ್ತು ಮೇಡಮ್. 26. 26. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ ರಾಯರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನು ಕೇಳಬೇಕಿತ್ತು? ನಮ್ಮ ಬೇಸಾಯದ ಬಗ್ಗೆ, ಮಗನ ಮದುವೆ ಬಗ್ಗೆ, ರೈತರ ಮಗ ಅಂತೇಳಿ ಯಾರು ಹೆಣ್ಣು ಕೊಡಲ್ಲ. ರೈತರು ಅಲ್ಲ, ನೀವೆಲ್ಲ ಅನ್ನದಾತರು. ನೀವಿಲ್ಲ ಅಂದ್ರೆ ನಾವಿಲ್ಲಿ ಯಾರು ಕೂರ್ಲಿಕ್ಕೆ ಆಗಲ್ಲ. ಹೌದು, ಹಂಗೆ ಹೇಳ್ತಾರೆ ಅಷ್ಟೇ. ಇಲ್ಲ ಹೇಳೋದೇನಿಲ್ಲ, ಸಹಜವಾದಂಥ ಎಲ್ಲರ ಮನಸ್ಸಿನಲ್ಲೂ ಇರ್ತಕ್ಕಂಥ ಮನಸ್ಥಿತಿ ಅದು. ಹಾಗಾಗಿ ಚಿಂತೆ ಏನು ಹೆಸರು ಅವ್ರದ್ದು? ಗುರುಜಿ. ಏನು ಹೆಸರು? ನಂಜುಂಡಪ್ಪ. ಮಗನ ಹೆಸರು ವಿವೇಕ್ ಕುಮಾರ್. ಎಷ್ಟು ವರ್ಷ ಈಗ? 35 ವರ್ಷ. ನೋಡಿ, ಇಲ್ಲಿ ಸ್ವಲ್ಪ ಸ್ತ್ರೀ ಸಂಬಂಧಿತವಾದಂತಹ ಪಿತೃಶಾಪ ಇದೆ ಅಂತೇಳಿ ತೋರಿಸ್ತಾ ಇದೆ ಲಗ್ನಕ್ಕೆ. ಅಂದರೆ ನೀವು ಯಾವುದಾದ್ರೂ ಗುರುಗಳನ್ನು ಆರಾಧನೆ ಮಾಡ್ತಾ ಇದ್ದಿದ್ದು, ಈಗ ಏನಾದರೂ ಅದನ್ನು ತಿರಸ್ಕರಿಸಿದ್ದೀರಾ? ಏನಿಲ್ಲ ಗುರುಜಿ. ಯಾರೋ ನಿಮ್ಮ ಪೂರ್ವಜರಲ್ಲಿ ಇಲ್ಲ ಯಾವುದಾದ್ರೂ ಒಂದು ಗದ್ದಿಗೆ ನಡ್ಕೊಳ್ತಾ ಇದ್ದಿದ್ದು ಅಥವಾ ಏನಾದರೂ ದೀಕ್ಷೆ ತಗೊಂಡು ಬಿಟ್ಟಿರ್ತಕ್ಕಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಅಂಥದ್ದೇನು ಇಲ್ಲ ಗುರುಜಿ. ಅಂದರೆ ಇಲ್ಲಿ ಗುರುವು ಕ್ಷಯನಾಗಿ ಮುಖ್ಯವಾಗಿ ಇವತ್ತು ಇವರ ಜಾತಕದಲ್ಲಿ ನೀವು ತಿಳಿಸಿದಂತಹ ಸಂಖ್ಯೆಗನುಸಾರವಾಗಿ ನೋಡಿದಾಗ ಸ್ತ್ರೀ ಸಂಬಂಧಿತವಾದಂತಹ ಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇದು ನೀವು ಇನ್ನೊಂದಷ್ಟು ಕೂಲಂಕುಷವಾಗಿ ತಿಳ್ಕೊಳ್ಬೇಕಾದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಇದು ಒಂದು ಸ್ವಲ್ಪ ಸಮಯದಲ್ಲಿ ಇದನ್ನು ನಿರೂಪಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೂ ನೀವು ಪ್ರಯತ್ನ ಮಾಡೋದ್ರಿಂದ ಯಾವುದಾದ್ರೂ ಶಿವನ ಸನ್ನಿಧಾನದಲ್ಲಿ, ಅದರಲ್ಲೂ ಕೂಡ ಕ್ಷೇತ್ರಗಳಿಗೆ ಹೋಗಿ ಇವರ ಹೆಸರಲ್ಲಿ ಒಂದು ತುಲಾಭಾರವನ್ನು ಮಾಡಿಸಿ ಬನ್ನಿ. ಆದರೂ ಕೂಡ ನವಧಾನ್ಯಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳಿಂದ ಯಾವುದಾದ್ರೂ ಶಿವನ ಸನ್ನಿಧಾನದಲ್ಲಿ ಹೋಗಿ ಇವರು ಎಷ್ಟು ತೂಕ ಇದ್ದಾರೋ ಅಷ್ಟು ಧಾನ್ಯಗಳನ್ನು ಆ ಒಂದು ತುಲಾಭಾರ ಮಾಡಿಸಿ, ಆ ಧಾನ್ಯಗಳು ಯಾರು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ತಾರೋ, ಮಹಾ ಅನ್ನದಾನಕ್ಕೆ ಅದು ಪ್ರಸಾದವಾಗಿ ವಿನಿಯೋಗ ಆಗುತ್ತೋ, ಖಂಡಿತ ಇದರಿಂದ ಮುಕ್ತಿ ಸಿಗ್ತಕ್ಕಂಥ ಸಾಧನೆ ಇದೆ. ಹಾಗಾಗಿ ಶುಭವಾಗಲಿ.
ಯಾವ ಧಾನ್ಯ ಕೊಡಬೇಕು ಗುರುಜಿ? ಎಲ್ಲ ಧಾನ್ಯಗಳು, ನವಧಾನ್ಯಗಳು. ಇವಾಗ ನೀವು ಯಾವ್ದು ಬೆಳೀತೀರೋ ಅದನ್ನ ಹೆಚ್ಚು ಕೊಡಿ, ಮಿಕ್ಕಿದ್ದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ. 9 ಧಾನ್ಯಗಳು ನವಧಾನ್ಯಗಳು ಅಂತ ಕರಿತೀವಿ, ಗೊತ್ತಾ ನಿಮಗೆ? ಇಲ್ಲ ಅಂದರೆ ಮನೆಯಲ್ಲಿ ಅಕ್ಕಿ ಇದ್ದರೆ ಅಕ್ಕಿ ಮೇಲೆ ನವಧಾನ್ಯದ ಪಾಕೆಟನ್ನು ಇಟ್ಟು ಕೂಡ ನೀವು ಯಾವುದಾದ್ರೂ ಶಿವನ ಸನ್ನಿಧಾನದಲ್ಲಿ ಇವರಿಗೆ ತುಲಾಭಾರವನ್ನು ಮಾಡಿಸಿ, ಖಂಡಿತ ನಿಮ್ಮ ಮಗನಿಗೆ ಅಷ್ಟರೊಳಗಡೆ ಮದುವೆ ಆಗುವ ಯೋಗ್ಯತೆ ಮತ್ತು ಯೋಗ ಎರಡೂ ಕೂಡ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ನಿಮ್ಮ ಸಮಸ್ಯೆಗೆ ನೇರವಾಗಿ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಸರ್, ತಮ್ಮ ಹೆಸರು? ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹ್ಞೂ ರೀ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ದಾವಣಗೆರೆಯಿಂದ ಮೇಡಮ್ ಬಸವರಾಜಪ್ಪ ಅಂತ. ಹೌದಾ? 1 ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? 18 ಗುರುಜಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಹೇಗಿದ್ದೀರಾ? ಆರಾಮದವ್ರಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇದು ಏನು ನಿಮ್ಮ ಪ್ರಶ್ನೆ? ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಮೇಲೆ 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 ಹೆಚ್ಚು ಕಮ್ಮಿ ಆಗುತ್ತೆ ಗುರುಜಿ. ಇಲ್ಲಿ ಸ್ವಲ್ಪ ನಿಮ್ಮ ಮನೆಯ ವಾತಾವರಣನೇ ಸ್ವಲ್ಪ ಏನೋ ಸ್ವಲ್ಪ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಯಾವ ಭಾಗದಲ್ಲಿ ನಿಮ್ಮದು ಮನೆ? ಮನೆ ದಕ್ಷಿಣ ಭಾಗ ಐತ್ರಿ, ಬಾಗಿಲು ಅದು ಸ್ವಲ್ಪ ಏನೋ ಮನೆಗೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ತೋರಿಸ್ತಾ ಇದೆ. ನೀವು ಒಂದೊಮ್ಮೆ ಒಂದು ಕೆಲಸ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಇದೆಯಾ ಅಲ್ಲೆಲ್ಲಾದರೂ? ಇಲ್ಲಿ ಅರಿಗಿಲ್ಲಿ ಎಲ್ಲಿ ಇಲ್ರಿ ಗುರುಜಿ, ದೂರ ಸುಬ್ರಹ್ಮಣ್ಯಗೆ ಹೋಗ್ಬೇಕು. ಕುಕ್ಕೆನ ಹೋಗ್ಬೇಕಾ? ಹೌದ್ರಿ ಗುರುಜಿ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನೀವು ದಕ್ಷಿಣಕ್ಕೆ ಇರ್ತಕ್ಕಂಥ ಗೋಡೆಯ ಸಮೀಪದಲ್ಲಿರ್ತಕ್ಕಂಥ ಸ್ವಲ್ಪ ಮಣ್ಣನ್ನು ಒಂದು ಮುದ್ದೆ ಆಕಾರದಲ್ಲಿ ಮಾಡಿ, ಅಂದರೆ ಶಿವಲಿಂಗ ಇರುತ್ತೆ ಗೊತ್ತಾ? ಅದ ಗೊತ್ತ್ರಿ. ಆ ಥರ ಶಿವಲಿಂಗದ ಥರ ಮಾಡಿ, ಆ ಶಿವಲಿಂಗವನ್ನು ಮನೆಯ ಎಲ್ಲ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನು ಹೇಳಿ ಆ ಲಿಂಗವನ್ನು ತಕೊಂಡು ಹೋಗಿ ಅದರೊಟ್ಟಿಗೆ ಸ್ವಲ್ಪ ದಕ್ಷಿಣ ಸಮೇತವಾಗಿ ಯಾವುದಾದ್ರೂ ಸುಬ್ರಹ್ಮಣ್ಯೇಶ್ವರ ಸನ್ನಿಧಾನದಲ್ಲಿ ಅದನ್ನು ಇಟ್ಟು ಬನ್ನಿ, ಖಂಡಿತ ಶುಭವಾಗುತ್ತೆ. ಮತ್ತು ಮನೆ ದೇವರಿಗೆ, ಏನು ಮನೆ ದೇವರು ನಿಮ್ಮದು? ಸಿದ್ದಪ್ಪ ಸಿರಿಬೆ ಮಗನ. ಹೋಗ್ತಿದ್ದೀರಾ? ಹೋಗ್ತದ. ಸ್ವಲ್ಪ ಮನೆ ದೇವರ ಕೊರತೆಯು, ಅವರು ಕೂಡ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ ಅಂತ ತೋರಿಸ್ತಾ ಇದೆ. ನೀವು ಸುಬ್ರಹ್ಮಣ್ಯೇಶ್ವರ ಸನ್ನಿಧಾನಕ್ಕೆ ನಿಮ್ಮ ಮನೆಯ ಪ್ರಾಕಾರದಲ್ಲಿ, ಅಂದರೆ ಮನೆಯ ಸುತ್ತ ಇರತಕ್ಕಂಥ ಯಾವುದಾದ್ರು ಒಂದು ಸ್ವಲ್ಪ ಮಣ್ಣು, ಒಂದು ಇಡಿಯಷ್ಟು ಮಣ್ಣು ತಗೊಂಡು ಅದರಲ್ಲಿ ಶಿವಲಿಂಗ ಮಾಡಿ ತಗೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಅದನ್ನು ಇಟ್ಟು ಬನ್ನಿ, ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಆದಷ್ಟು ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಳ್ಳಿ, ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ. ಜೊತೆಗೆ ನಿಮ್ಮ ಸಮಸ್ಯೆಗೆ ಗುರೂಜಿ ಅವರನ್ನು ನೇರವಾಗಿ ಭೇಟಿ ಮಾಡಿ ಅವರಿಗೆ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಬಹುದು. ಗುರೂಜಿ, ನಾವಾಗಲೇ ಮನುಷ್ಯ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ನಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಲು ಮಾರ್ಗ ಯಾವುದು? ಮಾರ್ಗ ಒಂದೇ, ವಾಮಮಾರ್ಗ ಅಂತೂ ಅಲ್ಲ. ಇಲ್ಲಿ 2 ವಿಚಾರಗಳಿದ್ದಾವೆ, ಸನ್ಮಾರ್ಗ ಮತ್ತೆ ವಾಮಮಾರ್ಗ ಅಂತ. ಇಲ್ಲಿ ಮನುಷ್ಯನಿಗೆ ಸಮಯ ಮಾರ್ಗನೂ ಬೇಕು. ಅಂದ್ರೆ ಸಮಯ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಆ ಸ್ಥಿತಿ ಸಮಯ ಅಂತಕ್ಕಂಥದ್ದು, ಈಗ ನಾವು ಯಾವಾಗಲೂ 50ನೇ ವರ್ಷಕ್ಕೆ ಏನನ್ನೋ ಸಾಧನೆ ಮಾಡ್ಲಿಕ್ಕಾಗಲ್ಲ, ಸಾಧನೆ ಮಾಡ್ಬೋದು, ಇಲ್ಲ ಅಂತಲ್ಲ. ಹಾಗಾದ್ರೆ ಯಾವ ಕಾಲಮಾನಕ್ಕೆ ಅನುಸಾರವಾಗಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಸಮಯ ಪ್ರಜ್ಞೆ ಮನುಷ್ಯನಿಗೆ ಬಹಳ ಮುಖ್ಯವಾಗಬೇಕು. ಅದರಲ್ಲೂ ಕೂಡ ನಾವೇನೋ ಭಗವಂತನ ದಯೆಯಿಂದ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯಪ್ರದವಾದಂಥ ಕೆಲಸ ಕಾರ್ಯಗಳಿಂದ ನಮಗೆ ಮಕ್ಕಳಿಗೆ ಅನುಕೂಲಕರವಾಗಿರುತ್ತೆ. ಕೆಲವರು ಬದುಕು ಬಾಳೆ ಮರದ ಥರ ಇದ್ರೆ, ಕೆಲವರ ಬದುಕು ಈಚಲ ಮರದ ಥರ ಇರುತ್ತೆ, ಇನ್ನೂ ಕೆಲವರ ಬದುಕು ತೆಂಗಿನ ಮರದ ಥರ ಇರುತ್ತೆ. ಈ ಎಲ್ಲ ಬದುಕನ್ನು ಕೂಡ ನಾವು ಗಮನಿಸಿದಾಗ ಒಂದಷ್ಟು ವರ್ಗ ಪ್ರತಿನಿತ್ಯವೂ ಕೂಡ ಪ್ರಯತ್ನಪೂರ್ವಕವಾಗಿ ಕಷ್ಟಪಡಬೇಕು. ಈಗ ಬಾಳೆ ಗಿಡ ನೆಡಬೇಕು, ಬೆಳಿಬೇಕು, ಫಸಲು ಬಂದ್ಮೇಲೆ ಮತ್ತೆ ಇನ್ನೊಂದು ಗಿಡಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಪ್ರಯತ್ನಪೂರ್ವಕವಾಗಿ ಗೆದ್ದಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನ ಈಚಿನ ಮರ ವರ್ಷದೊಂದ್ಸಲಿ ಅವ್ರಿಗೆ ಹೇಗೆ ಅಡಿಕೆ ಬೆಳೆ ಹೇಗೆ ಬರುತ್ತೋ ಹಾಗೆ ಅಡಿಕೆ ಮರದ ತರ ಒಂದು ಬೆಳೆ ತಗೊಳ್ತಾರೆ, ಅದನ್ನು ತಗೊಂಡೋಗಿ ಮಾರ್ತಾರೆ, ಅದನ್ನು ಸದ್ವಿನಿಯೋಗ ಮಾಡ್ಕೊಂಡು ಇರ್ತಾರೆ. ಇನ್ನು ತೆಂಗಿನ ಮರ ಅಂದ್ರೆ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಅದು ಫಸಲು ಬರ್ತಾನೆ ಇರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಮ್ಮ ಸಂಚಿತ ಕರ್ಮ, ಆ ಸಂಚಿತ ಕರ್ಮದಿಂದ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಾದಿಗಳ ಮೇಲೂ ಕೂಡ ಇವತ್ತಿನ ಬದುಕು ನಮ್ಮದು ನಿರ್ಧಾರ ಆಗಿರುತ್ತೆ. ಹಾಗಾಗಿ ಮನುಷ್ಯ ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿ ನಡೆಯುವಂತಹ ಆ ವಿವೇಚನೆಯನ್ನು ಇಟ್ಕೊಂಡಾಗ ಇನ್ನೊಬ್ಬರಿಗೆ
ಕೆಡುಕನ್ನು ಬಯಸದೆ ಮನಸ್ಥಿತಿಯನ್ನು ಶುದ್ಧವಾಗಿ ಇಟ್ಕೊಂಡಾಗ ಪರಮಾತ್ಮ, ಯಾಕೆಂದರೆ ಅವನು ಭಕ್ತ ಪರಾಧೀನನು. ಯಾಕೆಂದರೆ ಮನುಷ್ಯನ ಎಲ್ಲ ಆಗು ಹೋಗುಗಳು ಕೂಡ ದೇವರ ನಿಯಮಕಾರಕನಾದರೆ ಮನುಷ್ಯ ನಿಯಮಾಧೀನನು. ಹಾಗಾಗಿ ನಿಯಮವಾಗಿ ನಾವು ನಿಯಮಿತವಾಗಿ ಬದುಕಿದ್ದೇ ಆದರೆ ಖಂಡಿತ ದೇವರು, ನಾವು ಯಾವುದೇ ಕೆಲಸ ಈಗ ನಾವು ಒಂದೊಂದು ಸಂದರ್ಭದಲ್ಲಿ ಹೇಳ್ತೀವಿ, ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು. ಹೌದು, ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ರೂ ಪ್ರಕೃತಿ ಒಂದೊಂದು ಸಂದರ್ಭದಲ್ಲಿ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸ್ತಕ್ಕಂಥ ಉದಾಹರಣೆಗಳು ನಮ್ಮ ಹತ್ರ ಇರುತ್ತೆ. ಯಾಕಂದ್ರೆ ಅಲ್ಲಿ ತನಕ ಒಳ್ಳೆ ಹೆಸರನ್ನು ತಗೊಂಡವರು ಯಾವುದೋ ಒಂದು ಮುಖಾಂತರ ಅಲ್ಲಿಂದ ಒಂದು ವಿಶೇಷವಾಗಿ ಅವತ್ತು ಏನೋ ಒಂದು ಕೆಟ್ಟ ಬ್ಯಾಡ್ ನೇಮ್ ತಗೊಳ್ತಾರೆ ಅಂತಕ್ಕಂಥದ್ದು ಕೂಡ ನಮ್ಮ ಮುಂದೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಅವನು ಹೇಗೆ ಬದುಕಬೇಕು ಅಂತಕ್ಕಂಥ ಆ ಮನಸ್ಸಿನಲ್ಲಿ ಆಲೋಚನೆ ಸರ್ವತಾ ಅವನ ಮೇಲೆ ಇರಬೇಕಾಗಿರತಕ್ಕಂಥದ್ದು ಇರುತ್ತೆ. ಇನ್ನು ಇವತ್ತಿನ ದಿನಮಾನದಲ್ಲಿ ನಮಗೇನಪ್ಪ ಆಗಿದೆ ಅಂದರೆ ಧಾವಂತ, ಬೇಗ ಏನಾದರೂ ಸಂಪಾದನೆ ಮಾಡಬೇಕು, ಮಕ್ಕಳಿಗೆ ಏನಾದರೂ ಮಾಡಿ ಇಡಬೇಕು, ಮತ್ತು ಇನ್ನೇನೋ ಮಾಡಬೇಕು ಅಂತಕ್ಕಂಥ ಆ ಧಾವಂತ ನಮ್ಮನ್ನು ಅನುಕ್ಷಣವೂ ಕೂಡ ಬಾಧಿಸ್ತಾ ಇರತಕ್ಕಂಥದ್ದಿರುತ್ತೆ. ಹಾಗಾಗಿ ಧಾವಂತದಿಂದ ನೀವು ಸ್ವಲ್ಪ ವಿವೇಚನೆಯೊಂದಿಗೆ ನೀವು ಮನಸ್ಸನ್ನು ಇಟ್ಕೊಂಡಿದ್ದೆ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಆಗಾಗ ಒಟ್ಟು ಕುಟುಂಬದವರನ್ನು ಕರ್ಕೊಂಡು ಹೋಗಿ ಬನ್ನಿ. ಯಾಕಂದರೆ ಜಾತಕದಲ್ಲಿ 4 ಜನ ಇದ್ದಾಗ 4 ಜನಕ್ಕೂ 4 ಗ್ರಹಾನುಕೂಲಗಳಿರುತ್ತೆ, 4 ಗ್ರಹದೋಷಗಳಿರುತ್ತೆ. 4 ರೀತಿಯಾಗಿರ್ತಕ್ಕಂಥ ಆ ದಶಾಕಾಲದಲ್ಲಿ ಭುಕ್ತಿ ಮತ್ತು ಆ ಯೋಗಕಾರಕರಾಗಿರ್ತಕ್ಕಂತಹ ದಶಾನಾಥರ ಅನುಗ್ರಹವು ಕೂಡ ಸಿಗಬೇಕಾದ್ರೆ ಒಂದಷ್ಟು ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋದಾಗಲೂ ಕೂಡ ನಮಗೆ ಗೊತ್ತಿಲ್ಲದೆ ಹಾಗೆ, ನಮಗೆ ಅರಿವಿಲ್ಲದ ಹಾಗೆ ಒಂದು ಅಷ್ಟು ಶುಭತರವಾಗಿರ್ತಕ್ಕಂಥ ಫಲಗಳು ನಮಗೆ ಸಿಗ್ತಾ ಇರತಕ್ಕಂಥದ್ದು ಆಗಿರುತ್ತೆ. ಓಕೆ ಗುರೂಜಿ, ಇವತ್ತಿನ ದಿನದ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಒಂದೇ ಒಂದು ಎಲ್ಲವನ್ನೂ ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ. ಒಂದು ಚಿಕ್ಕ ಮಕ್ಕಳಿಂದ ಆದಿಯಾಗಿ ವಯೋವೃದ್ಧರವರೆಗೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಮನಸ್ಥಿತಿ ನಮಗೆ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ನೀವು ತಿಳಿಯಾದಂಥ, ಹೇಗೆ ತಿಳಿನೀರು ನಮಗೆ ಸರ್ವತಾ ಅದು ನಮಗೆ ಶುಭವನ್ನು ಕಾಣುತ್ತೆ ಅಂತಕ್ಕಂಥದ್ದನ್ನು ಮನಗೊಂಡಂತಹ ನಾವು ಯಾವಾಗಲೂ ಕೂಡ ಒಳ್ಳೆತನವನ್ನು, ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಸುಸ್ಥಿತವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ದೇವರ ಸ್ಮರಣೆ, ಒಳ್ಳೆಯ ಆಲೋಚನೆ ಶುಭಕರವಾಗಿರಲಿ ಅಂತೇಳಿ ನನ್ನ ಪ್ರಾರ್ಥನೆ. ಓಕೆ ಗುರೂಜಿ, ಇವತ್ತಿನ ದಿನ ನಾವು ಯಾವ ದೇವರನ್ನ ಪೂಜಿಸಬೇಕು, ಜೊತೆಗೆ ಯಾವ ಸಂಖ್ಯೆ ಒಳ್ಳೆಯದು? ಇವತ್ತು ಮಂಗಳವಾರ ಆದುದರಿಂದ ಅದರಲ್ಲೂ ಕೂಡ ಸುಬ್ರಹ್ಮಣ್ಯೇಶ್ವರಂ ಯೋಗಭೋಗೇಶ್ವರಂ ಶಿವಂ ವಲ್ಲೀ ದೇವಸೇನಾಪತಿಂ ಸದಾಮ್ಯಹಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ, ಅದರಲ್ಲೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ, ಮಂಗಳವಾರ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಇವತ್ತು ಶುಭತರವಾಗಿರ್ತಕ್ಕಂಥ ಫಲಗಳನ್ನು ಕಾಣಬಹುದು. ಇನ್ನು ವಿಶೇಷವಾಗಿ ಇವತ್ತಿನ ಮುಖ್ಯವಾದಂತಹ ಏನಾದರೂ ನೀವು ನಂಬರು ಅಂತಕ್ಕಂಥದ್ದನ್ನು ನೀವು ಮನಗೊಂಡಾಗ 9 ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. 1 ಮತ್ತು 9ರ ಸಂಖ್ಯೆಯನ್ನು ನೀವು ಇವತ್ತಿನ ದಿವಸ ಆರಿಸಿಕೊಂಡಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ. ಓಕೆ, ಧನ್ಯವಾದ ಗುರೂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವೈಶಿಷ್ಟ್ಯತೆ ಹಾಗೂ ಬಯಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.